ಈ ಆಕ್ಷನಲ್ಲಿ ಬೇರೆಯವರನ್ನ ಹಾಗೆ ತನ್ನ ಫ್ರಾಂಚೈಸಿಯ ಫ್ಯಾನ್ಸ್ಗಳನ್ನ ಹೆವಿ ಸರ್ಪ್ರೈಸ್ ಮಾಡಿದ್ದು ಅಂದರೆ ಅದು ಆರ್ ಸಿ ಬಿನೇ. ಮೊದಲನೇ ದಿನಕ್ಕೂ ಎರಡನೇ ದಿನಕ್ಕೂ ಸಂಬಂಧನೇ ಇಲ್ಲ. ಆಲ್ಮೋಸ್ಟ್ 83 ಕೋಟಿ ಜೊತೆ ಎರಡನೇ ಬಿಗ್ಗೆಸ್ಟ್ ಪರ್ಸ್ ಜೊತೆ ಆಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಅವನಜ್ಜಿ ಯಾರನ್ನೂ ತಗೊಳ್ತಾ ಇಲ್ಲ. ಸರಿ, ಓಕೆ, ಪಂತ್ ಬೇಡ, ಅಯ್ಯರ್ ಬೇಡ, ಸುಮ್ಮನೆ ವೇಸ್ಟ್. ರಾಹುಲ್ಗಾದ್ರೂ ಹೋಗ್ತಿರಲ್ವಾ ಅಂತ ಅನ್ಕೊಂಡ್ರೆ ಆ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಅದು ಕೂಡ 14 ಕೋಟಿಗೆ ಸಿಗ್ತಾ ಇದ್ದಾರೆ ರಾಹುಲ್ ಅಂದಾಗ. ಓಕೆ, ಅವರು ಬೇಡ ಟೀಮ್ಗೆ, ಸರಿ. ಬಟ್ ಸ್ಟ್ರಾಟಜಿಕಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕಾಂಪಿಟೇಷನ್ ಕೊಡ್ಬೋದಿತ್ತು ಅಲ್ವಾ? ಅವರ ಪ್ರೈಸ್ನ ಇನ್ಕ್ರೀಸ್ ಮಾಡ್ಬೋದಿತ್ತು. ಯಾಕಂದರೆ ಅವರಿಗೆ ರಾಹುಲ್ ವಿಷಯದಲ್ಲಿ ಯಾರು ಕಾಂಪಿಟೇಷನ್ ಅಂತ ಇರಲಿಲ್ಲ ಆವಾಗ. ಹಾಗಾಗಿದ್ರಿಂದ ಅವರಿಗೆ ದುಡ್ಡು ಅನ್ನೋದು ಉಳಿತು. ಒಳ್ಳೆ ಬೌಲಿಂಗ್ನ ಕೂಡ ಅವರು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಲ್ಲಿ ದುಡ್ಡು ಉಳಿದಿದ್ರಿಂದ. ಅಕಸ್ಮಾತ್ ಆರ್ ಸಿ ಬಿ ಕಾಂಪಿಟೇಷನ್ನ ಕೊಟ್ಟಿದ್ರೆ ಆರ್ ಸಿ ಬಿಗೆ ಆ ಪವರ್ ಬಂದಿರೋದು, ಆಕ್ಷನ್ನ ಮತ್ತೆ ಲೀಡ್ ಮಾಡುವಂಥ ಪವರ್. ಸೊ ಆ ಇಂಟೆಲಿಜೆಂಟ್ ಮೂವ್ನ ಕೂಡ ಇವರು ಮಾಡಿರಲಿಲ್ಲ. ಆ್ಯಂಡ್ ಅದರ ಮೇಲ್ಗಡೆ ಏನಂದರೆ ವೆಂಕಟೇಶ್ ಅಯ್ಯರ್ಗೆ 20 ಕೋಟಿ ತನಕ ಬಿಡ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೋ ಇಷ್ಟೋ ಸಮಾಧಾನ ಮಾಡ್ಕೊಂಡಂಥ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ರೊಚ್ಚಿಗೆದ್ದು ಬಿಟ್ರು. ಏನೋ ನೀವುಗಳು ಪ್ರತಿ ಸಾರಿ ಇದೇ ಆಯಿತು ನಿಮ್ಮದು ಅಂತ. ಸೊ ಆ ಮೊದಲನೇ ದಿನ ಟ್ರಾಲ್ ಆಗಿದ್ದೇ ಹೆಚ್ಚು. ಇವನ್ ಆರ್ ಸಿ ಬಿ ಹ್ಯಾಂಡಲ್ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇತ್ತು, ಸ್ಟೇ ಕಾಮ್, ವಿ ಹ್ಯಾವ್ ಅ ಪ್ಲಾನ್ ಅಂತ. ನಂತರ ಆರ್ ಟಿ ಎಂ ಕಾರ್ಡ್ಗಳನ್ನ ಯೂಸ್ ಮಾಡಲಿಲ್ಲ. ಸಿರಾಜ್ನ ಬಿಟ್ಟರು, ಚಹಲ್ನ ಬಿಟ್ಟರು. ಸೊ ಇಷ್ಟ ಇದ್ರು ಇಲ್ಲದೆ ಇದ್ರು ಒಟ್ಟು ಆರ್ ಸಿ ಬಿ ಆಕ್ಷನಲ್ಲಿ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಪಿನಿಯನ್ನ ಕೊಟ್ಬಿಟ್ರು ಅವರು. ಹಾಗೆ ಬಂದುಬಿಡ್ತು ಅದು ಮೊದಲನೇ ದಿನಕ್ಕೆ. ಬಟ್ ನಂತರ ಸ್ವಲ್ಪ ಚೇತರಿಸ್ಕೊಂಡ್ರು ಅಂತ ಹೇಳ್ಬೋದು ಆರ್ ಸಿ ಬಿ ಅವರು ಎರಡನೇ ದಿನದಲ್ಲಿ. ಇಲ್ಲಿ ಆ್ಯಕ್ಚುಲ್ ವಿಷಯ ಏನಂದರೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಮೇ ಬಿ ಆ ಮಾತುಕತೆ ನಡೆದಿದೆ ಐ ಥಿಂಕ್. ಸೊ ಹಾಗಾಗಿದ್ರಿಂದನೇ ಅವರು ಮತ್ತೊಬ್ಬ ಇಂಡಿಯನ್ ಕ್ಯಾಪ್ಟನ್ ಬೇಕು ಅನ್ನೋ ಚಿಂತೆಗೆ ಹೋಗಬೇಕಾಗಿರಲಿಲ್ಲ ಆಕ್ಷನಲ್ಲಿ. ಜಸ್ಟ್ ವಿರಾಟ್ ಕೊಹ್ಲಿ ಸುತ್ತ ಹೊಸ ಹಾಗೆ ಸ್ಟ್ರಾಂಗ್ ಟೀಮ್ನ ಕಟ್ಟಬೇಕಾಗಿತ್ತು ಅಷ್ಟೇ. ಅದು ಫ್ಯಾನ್ಸ್ಗೆ ಗೊತ್ತಿಲ್ಲದೆ ಇರೋ ಕಾರಣ ಸೆಕೆಂಡ್ ಬಿಗ್ಗೆಸ್ಟ್ ಪರ್ಸ್ ಇದ್ರು ಸಹ ಏನ್ರಯ್ಯ ಮಾಡ್ತಾ ಇದ್ದೀರಾ ಅಂತ ಹೆವಿ ಔಟ್ರೇ ಸ್ಟಾರ್ಟ್ ಆಗಿತ್ತಂತೂ ಹೌದು. ಆ ಟೋಟಲ್ ಗ್ರೂಪ್ ಏನಿತ್ತು ಅದು ಹೆವಿ ಟ್ರಾಲ್ಗೆ ಒಳಗಾಗಿದ್ದಂತೂ ಹೌದು. ಸೊ ಮೊದಲನೇ ದಿನ ಮೇಜರ್ ಆಗಿ ಆಕ್ಟಿವ್ ಇಲ್ಲದೆ ಇದ್ದಂಥ ಕಾರಣ ಎರಡನೇ ದಿನಕ್ಕೆ ಬಿಗ್ಗೆಸ್ಟ್ ಪರ್ಸ್ ಜೊತೆ ಹೋದ್ರು ಆರ್ ಸಿ ಬಿ ಅವರು. ಅಂಡ್ ಅಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಪ್ಲೇಯರ್ಸ್ನ ಎತ್ತಕೊಂಡು ಬಂದರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಸೊ ಇವರು ಈ ಸಾರಿ ದೊಡ್ಡ ದೊಡ್ಡ ಹೆಸರುಗಳ ಹಿಂದೆ ಹೋಗೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಎಮೋಷನಲ್ ಆಗಿ ಥಿಂಕ್ ಮಾಡೋದನ್ನ ಬಿಟ್ಟು ಹಾಗೆ ಫ್ಯೂಚರ್ ಏನು ಅಂತಾನೂ ತಲೆ ಕೆಡಿಸ್ಕೊಳ್ದೇನೆ ಈ 3 ವರ್ಷಕ್ಕೆ ಅಷ್ಟಕ್ಕೇನೆ ಥಿಂಕ್ ಮಾಡಿ ಟೀಮ್ನ ಕಟ್ಟಿದ್ದಾರೆ ಅಂತ ಹೇಳ್ತೀನಿ. ಈಗ ಪ್ಲೇಯರ್ಸ್ ಬಗ್ಗೆ ಮಾತನಾಡೋದಾದ್ರೆ ಫಸ್ಟ್ ವಿಕೆಟ್ ಕೀಪರ್ಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ಆರ್ ಸಿ ಬಿ ಹೆಚ್ಚು ಖರ್ಚು ಮಾಡಿರೋದೇ ಅವ್ರ ಮೇಲೆ. ಮೊದಲನೇದಾಗಿ ಫಿಲ್ ಸಾಲ್ಟ್, ಒನ್ ಆಫ್ ದ ಬೆಸ್ಟ್ ಪಿಕ್ ಆರ್ ಸಿ ಬಿದು. ಇನ್ಫ್ಯಾಕ್ಟ್ ಆರ್ ಸಿ ಬಿಯ ಬೆಸ್ಟ್ ಪಿಕ್ ಅಂತಲೂ ನಾನು ಹೇಳ್ತೀನಿ. ಅದು ಕೂಡ 11.5 ಕೋಟಿಗೆ. ಇದೊಂಥರ ಸ್ಟೀಲ್ ಇದು. ಯಾಕಂದರೆ ಸಾಲ್ಟ್ ಯಾವ ಫಾರ್ಮಲ್ಲಿ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗೆಯೇ KKR ಬೇರೆ ವಾಪಸ್ ಅವರದ್ದೇ ಪ್ಲೇಯರ್ಗಳಿಗೆ ಹೋಗ್ತಾ ಇದ್ರು. ಸೊ ಐ ಥಾಟ್ ಡೆಫಿನೆಟ್ಲಿ ಇವರು 15ಕ್ಕಿಂತ ಕೆಳಗಡೆ ಇಳಿಯಲ್ಲ, ಸಿಗಲ್ಲ ಅಂತ. ಬಟ್ ಫಿಲ್ ಸಾಲ್ಟ್ ಫಾರ್ 11.5 ಕೋಟಿಗೆ ಸಿಕ್ಕಿದ್ದಾರೆ ಅಂದರೆ ದಟ್ಸ್ ಅ ಸ್ಟೀಲ್ ಬೈ ಅಂತಲೇ ಹೇಳ್ತೀನಿ ಫಾರ್ ಆರ್ ಸಿ ಬಿ. ಅವರ ಆಟಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಸರಿಯಾಗಿ ಹೊಂದತ್ತೆ. ಆ್ಯಂಡ್ ಈ ಕಡೆ ವಿರಾಟ್ ಕೊಹ್ಲಿ ಇರೋದ್ರಿಂದ ಓಪನರ್ ಆಗಿ ಅಲ್ಲಿ ಡೆಫಿನೆಟ್ಲಿ ಒಬ್ಬ ಅಗ್ರೆಸಿವ್ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಸೊ ಅಲ್ಲಿಗೆ ಫಿಲ್ ಸಾಲ್ಟ್ ಸಿಕ್ಕಿರೋದು ಎಷ್ಟೋ ದೊಡ್ಡ ತಲೆನೋವನ್ನು ಕಮ್ಮಿ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಅಂದರೆ ಜಿತೇಶ್ ಶರ್ಮಾ ಅವರು 11 ಕೋಟಿ. ಡೆಫಿನೆಟ್ಲಿ ಓವರ್ ಪ್ರೈಸ್ಡ್. ಆ್ಯಕ್ಚುಲಿ 7 ಕೋಟಿ ಒಳಗೆ ಸಿಗ್ತಾ ಇದ್ರು. ಬಟ್ ಕಾಂಪಿಟೇಷನ್ ಜಾಸ್ತಿ ಆಯಿತು ಬ್ಯಾಕಪ್ ಇಂಡಿಯನ್ ವಿಕೆಟ್ ಕೀಪರ್ಸ್ಗೆ. ಸೊ ಹಾಗಾಗಿ ಮೇಲೆ ಹೋದರು. ಕನ್ಸಿಸ್ಟೆನ್ಸಿ ತೋರಿಸಿಲ್ಲ. ಹೋದ ವರ್ಷ ಅಂತೂ ಫಾರ್ಮಲ್ಲೇ ಇರಲಿಲ್ಲ. ಆಪರ್ಚುನಿಟಿ ಇದ್ರೂ ಸಹ ಮ್ಯಾಚ್ಗಳನ್ನು ಗೆಲ್ಲಿಸಿರಲಿಲ್ಲ. ಶಶಾಂಕ್ ಸಿಂಗ್ ಹಾಗೆ ಅಶುತೋಷ್ ಶರ್ಮಾ ಅವರಿಗೆ ಸಪೋರ್ಟ್ ಕೂಡ ಕೊಟ್ಟಿರಲಿಲ್ಲ ಅವರು ಎಷ್ಟೋ ಮ್ಯಾಚ್ಗಳಲ್ಲಿ. ಸೊ ಹಾಗಾಗಿ ಇಷ್ಟು ಇಂಪಾರ್ಟೆನ್ಸ್ ಕೊಡಬೇಕಿತ್ತ ಅಂತ ಅನ್ಸುತ್ತೆ. ಬಟ್ ಆ ಸೈಡ್ ಅವರು ಬಿಗ್ ಹಿಟ್ಗಳನ್ನು ಹೊಡಿತಾರೆ, ಆ ಕೆಪಾಸಿಟಿ ಇದೆ. ಆ್ಯಂಡ್ ಆರ್ ಸಿ ಬಿಗೆ ಇಂಡಿಯನ್ ಫಿನಿಷರ್ಸ್ನ ಅವಶ್ಯಕತೆ ಕೂಡ ಇದೆ. ಸೊ ಆ ಲೆಕ್ಕದಲ್ಲಿ ತಗೊಂಡಿದ್ದಾರೆ. ಇವರು ವಿಕೆಟ್ ಕೀಪರ್ ಆದರೂ ಆಗದೇ ಇದ್ದರೂ ಪ್ಲೇಯಿಂಗ್ ಲೆವೆನ್ನಲ್ಲಿ ಇವರು ಇದ್ದೇ ಇರ್ತಾರೆ. ಇನ್ನು ಈಗ ಬ್ಯಾಟ್ಸ್ಮನ್ಗಳ ಕಡೆಗೆ ಬರೋದಾದರೆ ಇಲ್ಲಿ ಇರೋದು ಟಿಮ್ ಡೇವಿಡ್ ಫಾರ್ 3 crores. ದಟ್ಸ್ ಅಗೇನ್ ಅ ಸ್ಟೀಲ್. ಅಫ್ಕೋರ್ಸ್ ಹೋದ ಸೀಸನ್ ಅವರು ಆಡಲಿಲ್ಲ, ಅವರಂತಲ್ಲ ಅವರ ಇಡೀ ಟೀಮೇ ಆಡಲಿಲ್ಲ. ಸೊ ಅದನ್ನು ಪಕ್ಕಕ್ಕಿಡೋಣ. ಬಟ್ ಚಿನ್ನಸ್ವಾಮಿಯಲ್ಲಿ ಸ್ಪೆಷಲಿ ಆರ್ ಸಿ ಬಿಗೆ ಏನು ಬೇಕಿತ್ತು ಅಂದರೆ ಒಳ್ಳೆ ಫಿನಿಷರ್ಸ್ ಬೇಕಿತ್ತು. ಮೊದಲಿಂದ ತಗೊಂಡು ಬಂದಿರೋದನ್ನು ಕೊನೆಗೆ ಚೆನ್ನಾಗಿ ಫಿನಿಷ್ ಮಾಡೋಕ್ಕೆ ಯಾರೂ ಇರ್ತಿರಲಿಲ್ಲ. ಅನುಜ್ ರಾವತ್, ಪವನ್ ನೇಗಿ ಇವರನ್ನು ನೋಡ್ತಾ ಇದ್ವಿ ನಾವು ಫಿನಿಷರ್ಗಳಾಗಿ. ಸೊ ಅಲ್ಲಿ ಈಗ ಇವರು ಬಂದು ಕೂತಿದ್ದಾರೆ. ಕೆಪಾಸಿಟಿ ಇದೆ. ಡೆಫಿನೆಟ್ಲಿ ಇವರು ಸ್ಪೆಷಲಿ ಆರ್ ಸಿ ಬಿಯ ಹೋಮ್ ಮ್ಯಾಚ್ಗಳಲ್ಲಿ ತುಂಬಾ ಹೆಲ್ಪ್ ಆಗ್ತಾರೆ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಇವರು 3 ಕೋಟಿಯಲ್ಲಿ ಸಿಕ್ಕಿರೋದು ಕೂಡ ಅವರ ಹೋದ ಸೀಸನ್ನ ಪರ್ಫಾರ್ಮೆನ್ಸ್ನಿಂದಾನೆ. ಇನ್ನು ಇವರನ್ನು ಬಿಟ್ಟು ದೇವದತ್ ಪಡಿಕಲ್ ಇವರನ್ನು ಕೊನೆಗೆ ತಗೊಂಡ್ರು ಅನ್ಸೋಲ್ಡ್ ಆಗಿ. ನಂತರ ಕೊನೆಗೆ ಫ್ರಾಂಚೈಸ್ಗಳೇ ಸೆಲೆಕ್ಟ್ ಮಾಡಿ ಪ್ಲೇಯರ್ ನೇಮ್ಗಳನ್ನು ಕಳಿಸ್ಕೊಡ್ತಾರೆ ಕೂಗಿ ಅಂತ ಆವಾಗ. ಸೊ ಅವರು ಬ್ಯಾಕಪ್ ಓಪನರ್ ಆಗಿ ಇರ್ತಾರೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಹಾಗೆ ಇರಬೇಕು ಕೂಡ. ಅಕಸ್ಮಾತ್ ಕಳಿಸಿದ್ರೆ ಓಪನರ್ ಆಗಿ ಕಳಿಸ್ಬೇಕು, ಇಲ್ಲ ಅಂದರೆ ಎಲ್ಲೂ ಕಳಿಸಲೇಬಾರ್ದು. ಸುಮ್ಮನೆ ಬೆಂಚಲ್ಲಿ ಕೂರಿಸಬೇಕು ಅಷ್ಟೇ. ವಿರಾಟ್ ಕೊಹ್ಲಿ ಹೇಗಿದ್ರು ಓಪನಿಂಗ್ ಸ್ಪಾಟ್ನ ಬಿಟ್ಕೊಡೋದಿಲ್ಲ. ಸೊ ಇವರು 11 ಆಡೋದು ಡೌಟ್. ಆ್ಯಂಡ್ ಆ ಸೈಡ್ ಓಪನರ್ ಆಗಲಿಲ್ಲ ಅಂದರೆ ಇನ್ನೆಲ್ಲೂ ಇವರು ಆಡೋದೇ ಬೇಡ. ಇನ್ನು ಈಗ ಆಲ್ರೌಂಡರ್ಸ್ ವಿಷಯಕ್ಕೆ ಹೋಗೋದಾದರೆ ಮೊದಲನೇದಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ 8.75 ಕೋಟಿ. ಇದು ಒಂದು ಒಳ್ಳೆ ಬೈ. ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ನ ಸ್ಟ್ರಾಂಗ್ ಮಾಡ್ತಾರೆ. ಅವರು ನಂಬರ್ 3 ಆಡ್ತಾರೆ, ನಂಬರ್ 4 ಹೊಂದುತ್ತಾರೆ, ನಂಬರ್ 5 ಆಡ್ತಾರೆ, ಫಿನಿಷರ್ ಕೂಡ ಆಗ್ತಾರೆ. ಸೊ ಫ್ಲೆಕ್ಸಿಬಲ್ ಇದ್ದಾರೆ. ಆಲ್ರೌಂಡರ್ ಬೇರೆ. 1-2 ಓವರ್ ಹಾಕಿಸ್ಬೋದು ಬೇರೆ ಯಾರಾದರೂ ಕೈ ಕೊಟ್ಟಾಗ. ಆ್ಯಕ್ಚುಲಿ ಲಿವಿಂಗ್ಸ್ಟೋನ್ ಇನ್ನೂ ಕಮ್ಮಿಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿತ್ತು ಪಂಜಾಬ್ನಲ್ಲಿ. ಬಟ್ ಅದು 8ರ ಮೇಲೆ ಹೋಯಿತು. ಅಗೇನ್ ಹೋಪಿಂಗ್ ಅಷ್ಟೇ ಇವರದ್ದೆಲ್ಲ ಫಾರ್ಮ್ ಚಿನ್ನಸ್ವಾಮಿಯಲ್ಲಿ ವಾಪಸ್ ಬರಲಿ ಅಂತ. ಇನ್ನು ಸೆಕೆಂಡ್ ಒನ್ ಕೃನಾಲ್ ಪಾಂಡ್ಯ. ಇದು ಕೂಡ ಒಂದೊಳ್ಳೆ ಪಿಕ್. ಯಾಕಂದರೆ ಆಪ್ಷನಲ್ಲಿ ಇಂಡಿಯನ್ ಆಲ್ರೌಂಡರ್ಸ್ ಅಂತ ಕಮ್ಮಿ ಇದ್ರು. ಅದರಲ್ಲಿ ಮುಂದೆ ಬರ್ತಾ ಇದ್ದದ್ದು ಕೃನಾಲ್ ಪಾಂಡ್ಯನೇ. ರಾಜಸ್ಥಾನ್ ಪಕ್ಕಾ ತಗೊಳುತ್ತೆ ಅಂತ ಅನ್ಕೊಂಡಿದ್ದೆ. ಅವರು ಕಾಂಪೀಟ್ ಮಾಡಿದ್ರು ಕೂಡ. ಬಟ್ ಆರ್ ಸಿ ಬಿ ಬಿಡಲಿಲ್ಲ, ಕೊನೆ ತನಕ ಇದ್ದು ತಗೊಂಡ್ರು. ಒಬ್ಬ ಎಕ್ಸ್ಪೀರಿಯನ್ಸ್ ಸ್ಪಿನ್ ಆಲ್ರೌಂಡರ್ ಆ್ಯಂಡ್ ಮೇಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಫ್ಲೆಕ್ಸಿಬಲ್ ಇದ್ದಾರೆ, ಎಲ್ಲಿ ಬೇಕಾದರೂ ಕಳಿಸ್ಬೋದು. ಬಾಲ್ ಅಂತೂ ವೇಸ್ಟ್ ಮಾಡಲ್ಲ, ಇಂಟೆಂಟಲ್ಲಿ ಆಡ್ತಾರೆ. ಸೊ ಆರ್ ಸಿ ಬಿ ಟೀಮ್ಗೆ ಒಂದೊಳ್ಳೆ ಅಡಿಷನ್ ಇವರು. ಆ್ಯಂಡ್ ಅಫ್ಕೋರ್ಸ್ ಅವರ ಆ್ಯಟಿಟ್ಯೂಡ್ ಕೂಡ ಮ್ಯಾಚ್ ಆಗುತ್ತೆ ಆರ್ ಸಿ ಬಿಗೆ. ತುಂಬ ಸಾಫ್ಟ್ ಮನುಷ್ಯ. ಜಸ್ಟ್ ಕಿಡಿಂಗ್.
ಇನ್ನು ಇವರುಗಳ ಜೊತೆಗೆ ಇಲ್ಲಿ RCB ಏನು ಒಳ್ಳೆ ಕೆಲಸ ಮಾಡಿರೋದಂದ್ರೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಬ್ಯಾಕಪ್ ಅಂತ ತಗೊಂಡಿದ್ದಾರೆ. ಜೇಕಬ್ ಬೆಥೆಲ್ ಇವರೊಬ್ಬ ಸ್ಪಿನ್ ಆಲ್ರೌಂಡರ್, ಒಂದು ಒಳ್ಳೆ ಟ್ಯಾಲೆಂಟ್ ಅಂತ ಪ್ರತಿಯೊಬ್ಬ ಸೀನಿಯರ್ ಪ್ಲೇಯರ್ ಕೂಡ ಇವರ ಬಗ್ಗೆ ಹೊಗಳ್ತಾ ಇದ್ದಾರೆ. ಸೊ ಇವರು ಲಿವಿಂಗ್ ಸ್ಟೋನ್ಗೆ ಬ್ಯಾಕಪ್ ರೀತಿ. RCB ಫ್ಯಾನ್ಸ್ ಇವರ ವಿಡಿಯೋಗಳನ್ನು ಹಾಕೊಂಡು ರುಬ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಸೆಕೆಂಡ್ ಒನ್ ಸ್ವಪ್ನಿಲ್ ಸಿಂಗ್ ಅವರು. ಇವರನ್ನ RTM ಕಾರ್ಡ್ ಯೂಸ್ ಮಾಡಿ ವಾಪಸ್ ಕರ್ಕೊಂಡ್ರು RCB ಟೀಮ್. ದ ಗೇಮ್ ಚೇಂಜರ್. ಹೋದ ಸೀಸನ್ ಅವರು ಬಂದಾಗಿಂದ RCB ಕಳೆನೇ ಚೇಂಜ್ ಆಗಿಬಿಡ್ತು. ಸೊ ಈಗ ಅವರು ಕೃನಾಲ್ ಪಾಂಡ್ಯಗೆ ಬ್ಯಾಕಪ್ ರೀತಿ. ಸ್ಪಿನ್ ಆಲ್ರೌಂಡರ್, ಅದು ಕೂಡ ಲೆಫ್ಟ್ ಆರ್ಮ್ ಬೇರೆ. ಇನ್ನು ಶೆಫರ್ಡ್ ಇವರು ಟಿಮ್ ಡೇವಿಡ್ಗೆ ಬ್ಯಾಕಪ್ ರೀತಿ. ಸೊ ಈ ರೀತಿ ಮಿಡ್ಲ್ ಆರ್ಡರ್ನಲ್ಲಿ ಪ್ರತಿ ಪ್ಲೇಯರ್ಗೂ ಬ್ಯಾಕಪ್ ಅನ್ನು ತಗೊಂಡಿದ್ದಾರೆ. ಹೋದ ಸಾರಿ ಆದ ಹಾಗೆ ಮ್ಯಾಕ್ಸ್ವೆಲ್ ಮತ್ತೆ ಗ್ರೀನ್ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೂ ಅವರ ಮೇಲೇ ಡಿಪೆಂಡ್ ಆಗಬೇಕಾಗಿಲ್ಲ. ಆ ರೀತಿಯ ಪರಿಸ್ಥಿತಿ ಈಗ ಬರೋದಿಲ್ಲ. ಆ ಪ್ಲೇಸ್ಗೆ ಅಂತ ಎರಡೆರಡು ಆಪ್ಷನ್ಸ್ ಇದಾವೆ ಸದ್ಯಕ್ಕೆ. ಸೊ ದಿಸ್ ಇಸ್ ರಿಯಲಿ ಗುಡ್. ಇನ್ನು ಈಗ ಬೌಲರ್ಸ್ ಕಡೆಗೆ ಬರೋಣ. RCB ಮ್ಯಾನೇಜ್ಮೆಂಟ್ ಫ್ಯಾನ್ಸ್ನ ಖುಷಿಪಡಿಸಿದ್ದು, ವಾಪಸ್ ಆ ನಂಬಿಕೆಯನ್ನು ಗಳಿಸಿದ್ದೇ ಇಲ್ಲಿ. ಸ್ಪೆಷಲಿ ಭುವನೇಶ್ವರ್ ಕುಮಾರ್ RCBಗೆ ಬಂದ ತಕ್ಷಣ ಟೀಮ್ನ ಫಾಲೋವರ್ಸ್ಗೆ ಏನೋ ಹೊಸ ಎನರ್ಜಿ ಬಂದಂಗಾಯ್ತು. ಆ ಮೀಮ್ಸ್, ಆ ಟ್ರಾಲ್ಸ್ ನೋಡೋದೇ ಮಜಾ. ಅಂದರೆ ಅವರು ಬೇಸತ್ತು ಹೋಗಿದ್ರು RCBಯ ಸಪೋರ್ಟರ್ಸ್ ಬೌಲರ್ಸ್ ಇಲ್ದೇನೆ. ಸೊ ಇಲ್ಲಿ ಮೊದಲನೇದಾಗಿ ಭುವನೇಶ್ವರ್ ಕುಮಾರ್ ಅವರು ಇಂಡಿಯನ್ ಪೇಸಸ್ ಅಂದ ತಕ್ಷಣ ಯಾವಾಗಲೂ ಹರ್ಷಲ್ ಪಟೇಲ್ ರೀತಿ ಬೌಲರ್ಸ್ನ ತಗೊಳ್ತಾ ಇದ್ರು, ಅಥವಾ ಈಗ RTM ಕಾರ್ಡ್ ಇದೆ ಅಂತ ಸಿರಾಜ್ ಹಿಂದೆನೂ ಹೋಗ್ದೇನೆ ಒಂದು ಪ್ಲಾನಲ್ಲಿ ದುಡ್ಡು ಉಳಿಸ್ಕೊಂಡು ಡೈರೆಕ್ಟ್ ಭುವಿನ ಎತ್ತಾಕೊಂಡ್ರು. ಇನ್ನು ಎರಡನೇದಂದ್ರೆ ಹೇಸಲ್ವುಡ್ ಅವರು. ಇದು ಕೂಡ ಅಷ್ಟೇ ಅದೇ ರೀತಿಯ ಒಂದು ಆಪ್ಷನ್. ಇವರಿಬ್ಬರನ್ನು ಸಮರೈಸ್ ಮಾಡಬೇಕಂದ್ರೆ ಇವರಿಬ್ಬರೂ ಕೂಡ ಗನ್ ಬೌಲರ್ಸ್ ಅಲ್ಲ. ಈಗ ಇವರಿಗೆ ಬಾಲ್ ಕೊಟ್ಟರೆ ಏನೋ ಮ್ಯಾಜಿಕ್ ನಡೆಯುತ್ತೆ ಅದಲ್ಲ. ಬಟ್ ಸಿಚುವೇಶನ್ ಯಾವುದೇ ಇದ್ರು, ಪಿಚ್ ಯಾವುದೇ ಇದ್ರು, ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಮಾಡಿ ಆ ಸಿಚುವೇಶನ್ನ ಮ್ಯಾನೇಜ್ ಮಾಡಬಹುದಾದಂಥ ಬೌಲರ್ಸ್. ಪ್ರತಿ ಮ್ಯಾಚ್ನಲ್ಲೂ ಒಂದೇ ರೀತಿಯ ಪರ್ಫಾರ್ಮೆನ್ಸ್ನ ಕೊಡಬಹುದಾದಂಥ ಬೌಲರ್ಸ್. ಆ್ಯಂಡ್ ಅದೇನೇ RCBಯಲ್ಲಿ ಇಷ್ಟು ವರ್ಷ ಇಲ್ಲದೆ ಇದ್ದದ್ದು. ಎಷ್ಟೇ ಹೊಡೆದ್ರು ಬೌಲರ್ಸ್ ಡಿಫೆಂಡ್ ಮಾಡ್ಕೊಳ್ತಾರಾ ಅನ್ನೋ ಹೆದರಿಕೆ ಯಾವಾಗಲೂ ಇರ್ತಾ ಇತ್ತು. ಬಟ್ ಈಗ ಇವರಿಗೆ ಇರುವಂಥ ಎಕ್ಸ್ಪೀರಿಯನ್ಸ್ನಿಂದ ಒಂದು 6 ಹೊಡೆಸ್ಕೊಂಡ್ರು ಅಂದರೆ ನೆಕ್ಸ್ಟ್ ಬಾಲ್ ಯಾವ ರೀತಿ ಮಾಡಬೇಕು ಅನ್ನೋ ರೀತಿಯ ಎಕ್ಸ್ಪೀರಿಯನ್ಸ್ನಲ್ಲಿ ಬೌಲಿಂಗ್ ಇನ್ನೂ ಬೆಟರ್ ಆಗುತ್ತೆ ನಮ್ಮದು ಅಂತ ಅನ್ಸುತ್ತೆ. ಅದೊಂದು ಖುಷಿಯ ವಿಚಾರ ಕೂಡ. ಆಲ್ಸೋ ಇವರ ಎಕ್ಸ್ಪೀರಿಯನ್ಸ್ ಹೊಸಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಮೂರನೆಯವರು ರಸಿಕ್ ಸಲಾಮ್. ಇದು ಕೂಡ ಒಂದೊಳ್ಳೆ ಪಿಕ್ RCB ಕಡೆಯಿಂದ. ಇವರನ್ನ ತಗೊಂಡಿದ್ದು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಗೋಯ್ತು. ಏನರಪ್ಪ RCB ಅವರು ಇಂಡಿಯನ್ ಯಂಗ್ ಟ್ಯಾಲೆಂಟ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಇಷ್ಟು ಬದಲಾಗ್ಬಿಟ್ರಾ ಅಂತ. ಬಟ್ ಡೆಫಿನೆಟ್ಲಿ ಒಂದೊಳ್ಳೆ ಪಿಕ್ ಇದು. ನನ್ನ ಜೊತೆಗೆ ಎಸ್ ದಯಾಲ್ ಕೂಡ ಇದ್ದಾರೆ, ಲೆಫ್ಟ್ ಆರ್ಮ್ ಸೀಮರ್. ಒಬ್ಬ ಲೆಫ್ಟ್ ಆರ್ಮ್ ಸೀಮರ್ ಇರೋದು ತುಂಬ ಒಳ್ಳೆಯದು ಇಂಡಿಯನ್ ಕಂಡೀಷನ್ಸ್ನಲ್ಲಿ. ಬಟ್ ಇವರು ಮೀಡಿಯಂ ಪೇಸರ್, ಒಬ್ಬ ಫಾಸ್ಟ್ ಬೌಲರ್ ಇದ್ದಿದ್ರೆ ಇದು ಈ ಬೌಲಿಂಗ್ ಅಟ್ಯಾಕ್ ಏನಿದೆ ಅದು ಇನ್ನೂ ಸ್ಟ್ರಾಂಗ್ ಆಗಿ ಕಂಡಿರೋದು. ಅದೇ ಮೊದಲೇ ಹೇಳಿದ ಹಾಗೆ ಹೆದರ್ಕೊಳ್ಳುವಂಥ ಅಥವಾ ಹೆದರಿಸೋ ಅಂಥ ಬೌಲಿಂಗ್ ಅಟ್ಯಾಕ್ ಅಲ್ಲದೆ ಇರಬಹುದು, ಆದರೆ ತುಂಬ ಚೆನ್ನಾಗಿ ಹೊಡೆಸ್ಕೊಳ್ಳುವಂಥ ಬೌಲಿಂಗ್ ಅಟ್ಯಾಕ್ ಕೂಡ ಅಲ್ಲ, ಕಂಬ್ಯಾಕ್ ಮಾಡುವಂಥ ಬೌಲಿಂಗ್ ಅಟ್ಯಾಕ್ ಇದೆ. ಸ್ಪೆಷಲಿ RCB ಫ್ಯಾನ್ಸ್ಗೆ, RCB ಟೀಮ್ಗೆ ಅದೇ ಬೇಕಾಗಿತ್ತು ಇಲ್ಲಿ ಚಿನ್ನಸ್ವಾಮಿಯಲ್ಲಿ. ಇನ್ನು ಸ್ಪಿನ್ನರ್ಸ್ ಅಂತ ತಗೊಂಡ್ರೆ ಲಿವಿಂಗ್ ಸ್ಟೋನ್ ಇದ್ದಾರೆ ಆ್ಯಂಡ್ ಕೃನಾಲ್ ಪಾಂಡ್ಯ ಇದ್ದಾರೆ. ಅವರ ಜೊತೆಗೆ ಸುಯೇಶ್ ಶರ್ಮಾ, ಇದು ಕೂಡ ಒಂದು ಡೀಸೆಂಟ್ ಪಿಕ್. ಹೊರಗಡೆ ಪಿಚ್ಗಳಲ್ಲಿ ಸ್ಪೆಷಲಿ ಚೆನ್ನೈ, ರಾಜಸ್ಥಾನ್ ಆ್ಯಂಡ್ ಪಂಜಾಬ್ನಲ್ಲಿ ಇವರು ಬೇಕಾಗ್ತಾರೆ RCBಗೆ. ಇನ್ನು ಇಷ್ಟರಲ್ಲಿ ಒಂದು ತಪ್ಪನ್ನು ಮಾಡ್ತು RCB, ಅದೇನಂದರೆ ವಿಲ್ ಜಾಕ್ಸ್ನ ಬಿಟ್ಟದ್ದು. ಪರ್ಸ್ನಲಿ ನಾನು ಹೇಳಿದ್ದೆ ವಿಲ್ ಜಾಕ್ಸ್ನ ರಿಟೈನ್ ಮಾಡ್ಕೊಳ್ಳಿ ಅಂತ, ಬಟ್ ಅದನ್ನು ಮಾಡಲಿಲ್ಲ. ದಟ್ಸ್ ಓಕೆ. ಆ ಪ್ಲೇಸ್ಗೆ ಈಗ ಲಿಯಾಮ್ ಲಿವಿಂಗ್ ಸ್ಟೋನ್ನ ಕರ್ಕೊಂಡು ಬಂದಿದ್ದಾರೆ, ಒಬ್ಬ ಆಲ್ರೌಂಡರ್ ಅವರು ಕೂಡ. ಅಫ್ಕೋರ್ಸ್ ವಿಲ್ ಜಾಕ್ಸ್ಗಿಂತ ಕ್ವಾಲಿಟಿ ಸ್ಪಿನ್ನ ಚೆನ್ನಾಗಿ ಆಡ್ತಾರೆ ಅವರು, ದಟ್ಸ್ ಫೈನ್, ಓಕೆ. ಆದರೆ ಇಲ್ಲಿ ಪಾಯಿಂಟ್ ಏನಂದರೆ ಇವರು ಇಷ್ಟು ಈಸಿಯಾಗಿ ಮುಂಬೈಗೆ ಕಾಂಪಿಟೇಷನ್ ಇಲ್ಲದ ಹಾಗೆ ಬಿಟ್ಕೊಟ್ರು ಜಾಕ್ಸ್ನ. ಹಾಗೆ ಮಾಡಬಾರ್ದು ಅಲ್ವಾ? ಅವರನ್ನು ಕರ್ಕೊಂಡು ಬೆಂಚಲ್ಲಿ ಕೂರಿಸ್ಬೇಕು. ನೀವು ಒಂದು ದೊಡ್ಡ ಅಸ್ತ್ರವನ್ನು ಬೇರೆ ಟೀಮ್ಗೆ ಆರಾಮಾಗಿ ಕಳಿಸ್ಕೊಟ್ರಿ. ಈಗ ಅವರು ವಿಲ್ ಜಾಕ್ಸ್ನ ರೋಹಿತ್ ಜೊತೆ ಓಪನಿಂಗ್ ಕಳಿಸಿದ್ರು ಅಂದರೆ ಯಾರಿಗೆ ಲಾಸು? ಎಲ್ಲ ಟೀಮ್ಗಳಿಗೂ ತಾನೆ, ಅದರಲ್ಲಿ ನೀವು ಬರ್ತೀರಾ. ಸೊ ಯು ಶುಡ್ ಆಲ್ಸೋ ಥಿಂಕ್ ಇನ್ ದಟ್ ಆ್ಯಂಗಲ್. ಆಪ್ಷನಲ್ಲಿ ನಮಗೆ ಆ ಪ್ಲೇಸ್ ಫಿಲ್ ಆಗಿದೆಯಾ, ದಟ್ಸ್ ಓಕೆ. ಬಟ್ ನಮ್ಮ ಹತ್ರ ಇನ್ನೂ ದುಡ್ಡಿದೆ ಅಂದರೆ, ಆಪ್ಷನ್ ಇದೆ ಅಂದರೆ ಅವರನ್ನು ಕರ್ಕೊಂಡು ಬೆಂಚಲ್ಲಿ ಕೂರಿಸ್ಬೇಕು. ಯಾರು ಬೇಡ ಅಂದಿದ್ದು? ಅದನ್ನು ಬಿಟ್ಟು ನೀವು ಆರಾಮಾಗಿ ಬೇರೆ ಟೀಮ್ಗೆ ಕೊಟ್ಟರೆ ಅದು ಯಾವಾಗಲೂ ಯಾವುದೋ ಮ್ಯಾಚಲ್ಲೂ ಬಂದು ಹೊಡೆಯುತ್ತೆ ವಾಪಸ್. ಸೊ ಅದೊಂದು ನನಗೆ ಇಷ್ಟ ಆಗಲಿಲ್ಲ ಇವರ ಕಡೆಯಿಂದ ಈ ಆಪ್ಷನಲ್ಲಿ. ಸೊ ಇಷ್ಟು ಮೇಜರ್ ಆಗಿ RCB ಕಡೆಯಿಂದ ನಡೆದಂಥ ಆಪ್ಷನ್. ಸೊ ಈಗ ಇರೋವಂಥ ಪ್ಲೇಯರ್ಸಿಂದ ಒಂದು ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ನ ಕಟ್ಟೋಣ ಬನ್ನಿ. ಸೊ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್. ಇದು ಡಿಫಾಲ್ಟ್, ಇದು ಚೇಂಜ್ ಆಗಲ್ಲ. ಚೇಂಜ್ ಆಗೋಕ್ಕೆ ಒಂದು ಆಪ್ಷನ್ ಇದೆ, ಅದನ್ನು ಮುಂದೆ ಮಾತಾಡೋಣ, ನೆನ್ಪಿಟ್ಕೊಳ್ಳಿ. ಬಟ್ ಐ ಫೀಲ್ ಆಗಲೇ ಹೇಳಿದ ಹಾಗೆ ಕೊಹ್ಲಿ ತನ್ನ ಪ್ಲೇಸ್ನ ಬಿಟ್ಕೊಡಲ್ಲ. ಆ್ಯಕ್ಚುಲಿ ಟೀಮ್ಗೆ ರಿಕ್ವೈರ್ಮೆಂಟ್ ಇದ್ದಾಗಲೇ ಬಿಟ್ಕೊಟ್ಟಿಲ್ಲ. ಆ ಟೈಮ್ನಲ್ಲಿ ಕೆಳಗಡೆ ಯಾರೂ ಇರಲಿಲ್ಲ. ಒಬ್ಬ ಲೆಫ್ಟ್ ಹ್ಯಾಂಡರ್ನ ಪ್ರಮೋಟ್ ಮಾಡ್ಬೋದಿತ್ತು ಓಪನರ್ ಆಗಿ. ಡೆಲ್ಲಿ ಕಡೆ ಅಭಿಷೇಕ್ ಪೊರೆಲ್ನ ಕಳಿಸಿದ್ರು ಅಲ್ಲಿ ಆ ರೀತಿ, ಬಟ್ ಅದನ್ನು ಅವರು ಮಾಡಿರಲಿಲ್ಲ. ಬಟ್ ಈಗ ಕೆಳಗಡೆ ಒಂದು ಸೇಫ್ಟಿ ಅಂತ ಇದೆ, ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಅಂತ ಇದ್ದಾರೆ. ಸೊ ಈ ಟೈಮ್ನಲ್ಲಿ ನೋವೇ ಚಾನ್ಸೇ ಇಲ್ಲ. ಸೊ ಓಪನರ್ಸ್ ಆಗಿ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಬಂದೇ ಬರ್ತಾರೆ. ಇನ್ನು ನಂಬರ್ 3 ಆಗಿ ಇಲ್ಲಿ ಒಂದು ಚೇಂಜನ್ನು ನಾನು ಬಯಸ್ತೇನೆ. ಇಲ್ಲಿ ಕೃನಾಲ್ ಪಾಂಡ್ಯನ ಪ್ರಮೋಟ್ ಮಾಡಿ, ಹೆಂಗಿದ್ರು RCB ಹತ್ರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇಲ್ಲ. ಸೊ ಅವರು ಅಲ್ಲಿಗೆ ನೀಟಾಗಿ ಫಿಟ್ ಆಗ್ತಾರೆ ಅಂತ ಅನ್ಕೊಳ್ತೀನಿ. ಅವರು ಅದಕ್ಕೆ ಕೆಪಬಲ್ ಆಗಿದ್ದಾರೆ ಕೂಡ, ಆ್ಯಂಡ್ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ನಲ್ಲಿ ಆಡ್ತಾರೆ. ಸೊ ಐ ಫೀಲ್ ಕೃನಾಲ್ ಪಾಂಡ್ಯ ಅಟ್ ನಂಬರ್ 3 ಅದು ಒಂದು ಒಳ್ಳೆ ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತಲೂ ನಾನು ಹೇಳ್ತೀನಿ ಡಿಫಿಕಲ್ಟ್ ಸಮಯಗಳಲ್ಲಿ. ಇನ್ನು ನಂಬರ್ 4 ರಜತ್ ಪಟಿದಾರ್. ಅಣ್ಣಂದು ಗೊತ್ತಲ್ವಾ, ಒಂದೇ ಏಟು ಒಂದೇ ಬೀಟು ಚಚಾಕೋದೆ. 8ನೇ ಓವರ್ನಿಂದ 14ನೇ ಓವರ್ ತನಕ ಅಣ್ಣಂದೇ ರಾಯಭಾರ. ಸೊ ಅಲ್ಲಿ ಅಲ್ಲಿಗೆ ಸರಿಯಾಗಿ ಜಾಗ ಸಿಗೋ ಹಾಗೆ ಅವರನ್ನು ಕಳಿಸ್ಬೇಕು. ಅಕಸ್ಮಾತ್ ಬೇಗ ಔಟ್ ಆಗಲಿಲ್ಲ ಅಂದರೆ ಇವರನ್ನೇ ನಂಬರ್ 3 ಆಗಿ ಕೂಡ ಪ್ರಮೋಟ್ ಮಾಡ್ಬೋದು. ಹೆಂಗಂದ್ರೂ ಪಾಂಡ್ಯ ಅವರು ಒಬ್ಬ ಫ್ಲೋಟರ್ ಅಲ್ವಾ? ಸೊ ಆ ಕ್ಲಾರಿಟಿ ಇಬ್ಬರಿಗೂ ಕೊಟ್ಟರೆ ಮೊದಲಿಂದಾನೇ ಅದು ಚೆನ್ನಾಗಿರುತ್ತೆ. ಇನ್ನು ನಂಬರ್ 5 ಲಿಯಾಮ್ ಲಿವಿಂಗ್ ಸ್ಟೋನ್. ಇವರು ಕೂಡ ಅಷ್ಟೇ, ಸುಮ್ಮನೆ ಹಿಟ್ಟರ್ ಅಲ್ಲ, ಅವರಿಗೆ ಬಿಲ್ಡ್ ಮಾಡೋದಕ್ಕೂ ಗೊತ್ತು ಇನ್ನಿಂಗ್ಸ್ನ. ಆ್ಯಂಡ್ ಕ್ವಾಲಿಟಿ ಸ್ಪಿನ್ನ, ಪೇಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಫಿನಿಶ್ ಕೂಡ ಮಾಡ್ತಾರೆ. ಸೊ ನಂಬರ್ 5 ಒಳ್ಳೆ ಪ್ಲೇಸ್ ಅವರಿಗೆ. ಅಕಸ್ಮಾತ್ 3 ವಿಕೆಟ್ ಒಂದೇ ಸತಿ ಹೋಗ್ಬಿಟ್ರೆ ಅಲ್ಲೇ ನಿಂತು ಆಡೋದಕ್ಕೂ ಬರುತ್ತೆ. ಅಫ್ಕೋರ್ಸ್ ಒಳ್ಳೆ ಸ್ಕೋರ್ನ ತಗೊಂಡು ಬಂದಿದ್ರೆ ಅದನ್ನು ದೊಡ್ಡದಾಗಿ ಫಿನಿಶ್ ಮಾಡೋದಕ್ಕೂ ಬರುತ್ತೆ. ಇನ್ನು ನಂಬರ್ 6 ಆ್ಯಂಡ್ ನಂಬರ್ 7 ಜಿತೇಶ್ ಶರ್ಮಾ ಆ್ಯಂಡ್ ಟಿಮ್ ಡೇವಿಡ್.
ಇವರದ್ದು ಒಂದೇ ಕೆಲಸ, 3 ಡಾಟು 1 ಗೀಟು, ಬಂದ್ಯಾ ಬೀಸ್ತ್ಯಾ ಹೋದ್ಯಾ ಅಷ್ಟೇ. ಫಿನಿಷರ್ಸ್ ನಂಬರ್ 5 ಇಂದ 7 ತನಕ ಲುಕಿಂಗ್ ಗುಡ್ ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಏನಂದರೆ ಎಲ್ಲರೂ ಔಟ್ ಆಫ್ ಫಾರ್ಮಲ್ಲಿ ಇರೋರೆ. ಲೆಟ್ಸ್ ಹೋಪ್ ಎಲ್ಲರೂ ಈ ಸೀಸನ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನು ನಂಬರ್ 8 ಇದೇ ಪ್ಲೇಸ್ ಈಗ ಖಾಲಿ ಇರೋದು. ಇಲ್ಲಿ ಸುಯಶ್ ಶರ್ಮನ ಹಾಕ್ಕೊಳ್ಬೇಕು. ಬಟ್ ಅವರು ನಾರ್ಮಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇರ್ತಾರೆ. ಯಾಕಂದರೆ ಅಲ್ಲಿ ನಂಬರ್ 7 ಒಳಗಡೆನೆ ಇಬ್ಬರು ಸ್ಪಿನ್ ಆಲ್ರೌಂಡರ್ಸ್ ಇದ್ದಾರೆ ಆಲ್ರೆಡಿ. ಇನ್ನು ರಸಿಕ್ದರ್ ಸಲಾಮ್ ಹಾಕ್ಕೊಂಡ್ರೆ ಈ ಟೈಲ್ ಎಂಡರ್ಸ್ ಅನ್ನೋದು 4 ಜನ ಆಗ್ಬಿಡ್ತಾರೆ. ಅಲ್ಲಿ ಸಪೋರ್ಟ್ ಅಂತ ಬ್ಯಾಟ್ಸ್ಮನ್ಗೆ ಯಾರೂ ಇರೋದಿಲ್ಲ. ಸೊ ಇಲ್ಲಿ ಒಬ್ಬ ಪೇಸ್ ಆಲ್ರೌಂಡರ್ ಬೇಕು. ಆ ಥರ ಇರೋದು ಒಬ್ಬರೇ. ಇನ್ನು ನಮ್ಮ ಹುಡುಗ ಮನೋಜ್ ಬಂಡಾಗೆ ಮಾತ್ರ. ಹೋದ ಸಾರಿ ಗ್ರೀನ್ ಇದ್ರು, ಹಾಗಂತ ಚಾನ್ಸ್ ಸಿಕ್ತಿರ್ಲಿಲ್ಲ ಇವರಿಗೆ. ಸೊ ಈ ಸಾರಿ ಏನಾದರೂ ಕರ್ಕೊಳ್ತಾರ ಒಳಗಡೆ ನೋಡಬೇಕಿದೆ. ಇನ್ನು ಸ್ವಪ್ನಿಲ್ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಕೃಣಾಲ್ ಪಾಂಡ್ಯ ಆಲ್ರೆಡಿ ಇದ್ದಾರೆ. ಸೊ ಅವರ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸೊ ಈಗ ಈ ನಂಬರ್ 8 ಏನಿದೆ ಅದೇ ಸ್ವಲ್ಪ ತೊಂದರೆಗೆ ಒಳಗಾಗಿರೋದು. ಆ್ಯಂಡ್ ಈ ಟೈಮಲ್ಲೇ ನಮಗೆ ನೆನಪಾಗೋದು ಮಿಸ್ಟರ್ ದೇವದತ್ ಪಡಿಕ್ಕಲ್ ಅಣ್ಣ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದ್ರಿಂದ ಪಡಿಕ್ಕಲ್ನ ಓಪನಿಂಗ್ ಕಳಿಸಿ ವಿರಾಟ್ ಕೊಹ್ಲಿ ನಂಬರ್ 3ಗೆ ಬಂದರೆ ಪಾಂಡ್ಯನ ನಂಬರ್ 8ಗೆ ವಾಪಸ್ ಕಳಿಸ್ಕೊಡ್ಬೋದು. ಆವಾಗ ಟೀಮ್ ಚೆನ್ನಾಗಿ ಕಾಣುತ್ತೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಇನ್ನೊಬ್ಬ ಸ್ಪಿನ್ನರ್ನ ಎತ್ತಕೊಳ್ಬೋದು. ಟಾಸ್ ಹೆಂಗಾಗುತ್ತೋ ಅದರ ಮೇಲೆ. ಸೊ ಅದೊಂದು ಡಿಸಿಷನ್ ನೋಡಬೇಕು ಏನು ಮಾಡ್ತಾರೆ RCB ಅಂತ. ಸೊ ನೀವಾಗಿದ್ದರೆ ಏನು ಮಾಡ್ತಿದ್ರಿ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಬಿಕಾಸ್ ಪಡಿಕ್ಕಲ್ ಆದರೆ ಓಪನಿಂಗ್ಗೆ ಹೋಗಬೇಕು, ಇನ್ನೆಲ್ಲೂ ಕಳ್ಸೋಕ್ಕಾಗಲ್ಲ ಅವರನ್ನು. ಇನ್ನು ಕೊನೆಯ 3 ಪ್ಲೇಸ್ಗಳು ನಂಬರ್ 9 ಭುವನೇಶ್ವರ್ ಕುಮಾರ್, ನಂಬರ್ 10 ಹ್ಯಾಸಲ್ವುಡ್ ಅವರು, ನಂಬರ್ 11 ಯಶ್ ದಯಾಲ್ ಅವರು ಫಿಕ್ಸ್. ಅವರು ಎಲ್ಲ ಮ್ಯಾಚನ್ನು ಆಡ್ತಾರೆ. ಸೊ ಇಟ್ಸ್ ಅ ನೈಸ್ ಕಾಂಬಿನೇಷನ್. ಆ್ಯಸೆಡ್ ಹೆದರ್ಕೊಳ್ಳೋ ಕಾಂಬಿನೇಷನ್ ಅಲ್ಲ. ಬಟ್ ಇಲ್ಲಿ ತನಕ ಇದ್ದಂಥ RCB ಟೀಮ್ಗಳಲ್ಲಿ ಹೋಲಿಸ್ಕೊಂಡ್ರೆ ಇದು ವೇ ಬೆಟರ್. ಅದಕ್ಕೇ ಒಂದು ಬ್ಯಾಲೆನ್ಸ್ ಟೀಮ್ ಅಂತೂ ಆಗಿದೆ ಅಂತ RCB ಫಾಲೋವರ್ಸ್ ಖುಷಿಯಾಗಿದ್ದಾರೆ. ಆಕ್ಷನ್ನ 2ನೇ ದಿನ ಮುಗಿದ ಮೇಲೆ ಆ ಮ್ಯಾನೇಜ್ಮೆಂಟ್ನ ಕೂಡ ಹೊಗಳಿದ್ರು, ವಿಲ್ ಜಾಕ್ಸ್ ಒಂದಕ್ಕೆ ಬಿಟ್ಟು. ಸೊ ಲೆಟ್ಸ್ ಸಿ, ಆಕ್ಷನಲ್ಲಿ ಅಂತೂ RCB ಕೂಡ ಡೀಸೆಂಟ್ ರೀತಿಯಲ್ಲಿ ಪರ್ಫಾರ್ಮ್ ಮಾಡೋ ಹಾಗಾಯಿತು. ಈ ಕಡೆ ವಿರಾಟ್ ಕೊಹ್ಲಿ ಅವರು ಮತ್ತೆ ವಾಪಸ್ ತನ್ನ ಕೊನೆಯ 3 ವರ್ಷಗಳಿಗಾಗಿ ಕ್ಯಾಪ್ಟನ್ ಆಗಲಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ. ಅದರಲ್ಲಿ ಒಂದು ಕಪ್ ಸಿಗುತ್ತಾ, ಇಲ್ಲರೂ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರಾ ಅಂತ ನೋಡಬೇಕಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಒಳ್ಳೇದಾಗಲಿ RCBಗೆ, ಹಾಗೆ ಅದನ್ನು ಫಾಲೋ ಮಾಡುವಂತಹ ಫ್ಯಾನ್ಸ್ಗಳಿಗೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನು ಒತ್ತಿದ್ರೆ ವಿಡಿಯೋ ಬರುತ್ತೆ. ಕಿರಿ 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 ಕಿರಿ